ಅದಾದ್ಮೇಲೆ ನಾನು ಹೋಗಿ ಕೇಳಿದೆ, ಈ ಥರ ನನ್ನ ಫ್ರೆಂಡನ್ನು ಡ್ರಾಪ್ ಮಾಡಬೇಕಾಗಿತ್ತು. ಮುಗಿಸ್ಕೊಂಡು ಬಂದು ರಾಮೇಜಿ ಹತ್ರ ಕೇಳಿದೆ, ಈ ಥರ ಬಂದು ಕುತ್ಕೊಂಡಿದ್ದ ತಕ್ಷಣ ಅವ್ರಿಗೆ ಗೊತ್ತಾಯ್ತು ಅನ್ಕಂಫರ್ಟಬಲ್ ಆಗಿದೆ, ಏನಾಯ್ತು ಅಂತ. ಈ ಥರ ಪೇನ್ ಆಗ್ತಿದೆ ನನಗೆ, ಏನು ಹಚ್ಕೊಂಡು ಹೋಗಲ್ಲ, ಮಾತಾಡೋದು ಹೋಗಲ್ಲ, 4-5 ದಿನ ಅಂತ ಇದ್ದೇ ಇರ್ತದೆ ನೋವು ಅಂತ ಹೇಳಿ. ಆಮೇಲೆ ಸರಿ ಆಯಿತು, ಒಂದು ಮ್ಯಾಜಿಕ್ ತೋರಿಸಿದ್ದು ಮಾತಾಡ್ಕೊಂಡು ಮ್ಯಾಜಿಕ್ ತೋರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಅವ್ರು ಇರೋದು ಆಗ್ರಾದಲ್ಲಿ, ಚಂದ್ರಶೇಖರ್ ಸರ್ ಇರೋದು ಎಲ್ಸಿಡಿ. ಫೋನ್ ಮಾಡಿದ್ರು ನನಗೆ, ಫೋನ್ ಮಾಡಿಬಿಟ್ಟು ಬಾಯಿ ಒಂದು ಮ್ಯಾಜಿಕ್ ಥರ ಆಗಿದೆ ನಿಮಗೆ, ನೋಡು ನಿನಗೆ ಸುಮ್ಮನೆ ಅನುಭವಿಸ್ ಅಷ್ಟೇ ಅಂತ. ಸರಿ ಆಯಿತು, ಏನೇ ಹೇಳ್ತಿದ್ದಾರೆ ಅಂತ ಗುರುಗಳಲ್ಲೇ ಹೇಳ್ತಿರೋದು. ಸರಿ ಆಯಿತು ಕುತ್ಕೊಳ್ತೀನಿ ಅಂತ ಇವರು ಕುತ್ಕೊಂಡು ಇವ್ರು ಕಾಲ್ ಮಾಡಿ, ಇವ್ರು ಇಲ್ಲಿದ್ದಾರೆ, ನಾನು ಅಲ್ಲಿದ್ದೀನಿ ಆಗ್ರಾದಲ್ಲಿ. ಕಾಲ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿದ್ರು, ಈ ಥರ ನನ್ನ ಶಿಷ್ಯ ಒಬ್ಬ ಇದ್ದಾನೆ, ಅವನಿಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಭುಜದ ಪ್ರಾಬ್ಲಮ್ ಆಗಿದೆ, ತುಂಬ ನೋಡ್ತಿದೆ ಅಂತ. ಸೊ ಆಯ್ತು ಅಂತ ಹೇಳ್ಬಿಟ್ಟು ಇವ್ರು ಇಲ್ಲೇ ಕೂತ್ಕೊಂಡು ಡಿಸ್ಟೆನ್ಸಿಂಗ್ ಅಂತ ಹೇಳ್ತಾರೆ ಅವರು, ಡಿಸ್ಟೆನ್ಸಿಂಗ್. ಅವ್ರು ಇಲ್ಲಿಂದಲೇ ನನಗೆ ಎನರ್ಜಿನ ಅಲ್ಲಿ ಕಳಿಸು, ಏನು ಮುಟ್ಟಿಲ್ಲ, ಏನೂ ಮಾಡಿಲ್ಲ, ಇಲ್ಲಿ ಕೂತ್ಕೊಂಡು ಅಲ್ಲಿ ಕಳಿಸು. ವಿತಿನ್ ಅರ್ಧ ಗಂಟೆಯಲ್ಲಿ ನನಗೆ ಪೈನ್ ಹೊಟ್ಟೋದು. ನನಗೆ ಗೊತ್ತಾದ್ರೆ ಮಾಮೂಲಿ ರೆಗ್ಯುಲರ್ ಬರೋ ಪೈನ್ 4-5 ದಿನ ಅಂತ ಇದ್ದೇ ಇರ್ತದೆ, ಯಾವುದೇ ಮೆಡಿಸಿನ್ ತೊಗೊಂಡು ಏನೇನು ಓಡಿಸ್ಕೊಂಡು ಕೂಡ ಆ ಪೈನ್ ಇದ್ದೇ ಇರ್ತದೆ. ಅವಾಗ ನನಗೇನಾಯಿತು, ಓ ಈ ಎನರ್ಜಿ ಬರೀ ಡಿಸ್ಟೆನ್ಸಿಂಗಿಂದಲೇ ಆಗುತ್ತಲ್ಲ, ಇಲ್ಲಿದೆ ನಾನು ಕಲಿಬೇಕಂತ ಹೇಳಿದ್ರು. ಅವ್ರು ಕೇಳಿದಾಗ ಅವರಿಂದ ಕನೆಕ್ಟ್ ಆಗಿ ಚಂದ್ರಶೇಖರ್. ಅವಾಗ ಕನೆಕ್ಟ್ ಆಗಿ ನಾನು ದೀಕ್ಷೆಗಳು ತೊಗೊಂಡು ನನಗೆ 4 ದೀಕ್ಷೆ ಆಗಿದೆ. ಆ ದೀಕ್ಷೆ ತೊಗೊಂಡು ನಾನು ಕೂಡ ಸೆಲ್ಫ್ ಲೀಡ್ ಮಾಡಿಕೊಂಡು 100 ಜನ ಕಾಯಿಲೆಗಳನ್ನ ನಾನು ಇದು ಪರಿಹಾರ ಮಾಡ್ತೀನಿ. ಸುಮಾರು ಜನ ಕಾಂಟ್ಯಾಕ್ಟ್ ಇದೆ, ಎಲ್ಲರದ್ದು ಆಗ್ತದೆ.